ಅಕ್ಕಿ ಗೋಧಿಯನ್ನು ರಿಪ್ಲೇಸ್ ಮಾಡುವಂಥ ಅದೇ ಟೇಸ್ಟ್ ಕೊಡುವಂಥ ಸಿರಿಧಾನ್ಯಗಳಿದೆ. ಅದನ್ನು ಮಾಡ್ಕೊಳ್ಬೇಕಾದ ಒಂದು ರೀತಿ ಆಗಿರಬಹುದು, ಹೇಗೆ ನಾವು ರಿಪ್ಲೇಸ್ ಮಾಡ್ಬೋದು. ಈಗ ನನಗೆ ಗೊತ್ತಿರೋ ಪ್ರಕಾರ ಸಾಮೆ ನವಣೆ ಇದರೆಲ್ಲದರ ಉಪ್ಪಿಟ್ಟು ಮಾಡ್ಕೊಂಡು ತಿಂತೀವಿ. ನಮ್ಮ ಕಡೆ ಪುಣ್ಯಕ್ಕೆ ಹೇಳಿದಾಗ ನೀವು ಹೇಳಿದಾಗೆ ಜೋಳದ ಹಿಟ್ಟು ಜಾಸ್ತಿ ಬಳಸ್ತೀವಿ. ರೊಟ್ಟಿ ಆಗಿರ್ಬೋದು, ಗಂಜಿ ಆಗಿರ್ಬೋದು, ತಾಲಿಪಟ್ಟು ಅಂತ ಆಗಿರ್ಬೋದು. ಸೇಮ್ ರಾಗಿ ಆದರೂ ಕೂಡ ಹಾಗೆ ಗಂಜಿ, ತಾಲಿಪಟ್ಟು, ರೊಟ್ಟಿ ಇದೆಲ್ಲ ಮಾಡ್ಬೋದು, ಮುದ್ದೆ ಮಾಡ್ಬೋದು ಅಂತ ಹೇಳಿ. ಚಪಾತಿ ಅನ್ನ ರಿಪ್ಲೇಸ್ ಮಾಡಲಿಕ್ಕೆ ಇಲ್ಲಿ ಯಾವ ಸಿರಿಧಾನ್ಯ ಬಳಸ್ಬೋದು ಅಥವಾ ಏನೆಲ್ಲ ನಾವು ವೆರೈಟಿಯಾಗಿ ಮಾಡಬಹುದು ಅಂತ ಹೇಳ್ತೀರಿ ಸರ್? ಈಗ ಎರಡು ಅಂಶಗಳಿದೆ. ಟೆಕ್ನಿಕಲ್ ಆಗಿ ಚಪಾತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾವ ಧಾನ್ಯದಿಂದಾನು, ಗೋಧಿ ಬಿಟ್ಟರೆ. ಯಾಕೆಂದರೆ ಅದರಲ್ಲಿ ಗ್ಲೂಟೆನ್ ಅಂತ ಒಂದು ಅಂಟು ಪ್ರೋಟೀನ್ ಇದೆ. ಸರ್, ಗ್ಲೂಟೆನ್ ಅಂತಂದಾಗ ಇವತ್ತು ಎಷ್ಟು ಜನರಿಗೆ ಗ್ಲೂಟೆನ್ ಅಲರ್ಜಿ ಇದೆ, ಗೋಧಿ ಬಿಟ್ಬಿಡಿ ಅಂತ ಹೇಳ್ತಾರೆ. ಅದು ಈಗ ನಮ್ಮಂಥವರು, ನಾನು 30 ವರ್ಷದಿಂದ ಹೇಳಕ್ಕೆ ಶುರು ಮಾಡಿದೆ, ಈ ಗ್ಲೂಟೆನ್ನಿಂದಾನೇ ಎಲ್ಲ ರೋಗಗಳಿಗೂ ದಾರಿ. ಯಾಕಂದರೆ ಸಿಲಿಯಕ್ ಡಿಸೀಸಸ್ ಅಂತಾರೆ. ಈ ಗ್ಲೂಟೆನ್ನು ಪ್ರೋಟೀನ್ ಅದು ಹೋಗಿ ನಿಮ್ಮ ಸೆಲಿಯಕ್ ಅಂದರೆ ಸಣ್ಣ ಕರಳು ದೊಡ್ಡ ಕರಳಿಗೆ ಅಂಟ್ಕೊಳ್ಳೋಕೆ ಶುರು ಮಾಡಿದರೆ ಅಲ್ಲಿದ್ದ ಸೂಕ್ಷ್ಮ ಜೀವಿಗಳು, ಸಿಂಬಯೋಟಿಕ್ ಬಯೋಮ್ ಅಂತಾರೆ, ಗಟ್ ಮೈಕ್ರೋಬ್ಸ್ ಅಂತಾರೆ, ಅವು ನಮಗೆ ಒಳ್ಳೆಯವು ಮಾಡ್ತವೆ. ಸಾವಿರಾರು ವರ್ಷಗಳಿಂದ ತರತರಾಂತರಗಳಿಂದ ನಿಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಸೂಕ್ಷ್ಮ ಜೀವಿಗಳಿದ್ದರೆ ನಿಮಗೆ ಯಾವ ರೋಗ ಬರೋದಿಲ್ಲ, ಝೀರೋ ರೋಗ, ಗ್ಯಾರಂಟಿ. ಎಲ್ಲರೂ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ನಾವು ಒಂದು ಗ್ಯಾರಂಟಿ ಕೊಡ. ಇದು ಗ್ಯಾರಂಟಿ ಆಫ್ ದ ಮೈಕ್ರೋಬ್ಸ್, ಯೂಸ್ಫುಲ್ ಗ್ಯಾರಂಟಿ, ಫ್ರೀ ಗ್ಯಾರಂಟಿ, ನಿಜವಾದ ಫ್ರೀ. ನೀವು ನಾರು ಅಂಶಯುಳ್ಳ ಧಾನ್ಯಗಳನ್ನು ಸೇವನೆ ಮಾಡಿದರೆ ನಿಮ್ಮ ಹೊಟ್ಟೆಯಲ್ಲಿ ಫ್ರೀಯಾಗಿ ಒಳ್ಳೆಯದು ಮಾಡುವ ಸೂಕ್ಷ್ಮ ಜೀವಿಗಳು ಬೆಳವಣಿಗೆ ಆಗ್ತವೆ. ಒಂದು ದಿವಸನೂ ನಿಮಗೆ ಸಾಂಕ್ರಾಮಿಕ ರೋಗ ಆಗಲಿ ದೀರ್ಘಕಾಲಿಕ ರೋಗಗಳಾಗಲಿ ಬರುವುದಕ್ಕೆ ಬಿಡುವುದಿಲ್ಲ. ಇದು ಒಂದು ನಿರ್ವಚನ ಆಹಾರದ್ದು. ಅಕ್ಕಿ ಗೋಧಿ ತಿಂದರೆ ಅದಕ್ಕೆ ತದ್ವಿರುದ್ಧ ಆಗತ್ತೆ. ಇದರಲ್ಲಿ ಗೋಧಿ ನಿಸ್ಸೀಮ, ತಂಗಿ ಭತ್ತದ ಅಕ್ಕಿ. ಯಾಕಂದರೆ ಇದರಲ್ಲಿ ನಾರಿನ ಅಂಶ ಝೀರೋ. ಆದ್ದರಿಂದ ಗ್ಲೂಕೋಸು ನೆರೆ ಥರ ನಿಮ್ಮ ರಕ್ತಕ್ಕೆ ಬಂದು ಬೀಳೋದ್ರಿಂದ ಅದನ್ನು ನಿಭಾಯಿಸಿಕೊಳ್ಳೋದಕ್ಕೆ ಹೋಗಿ ತುರ್ತು ಜೀವರಾಸಾಯನಿಕ ಪ್ರಕ್ರಿಯೆಗಳ ಸರಣಿ ಮಾಲೆ ಶುರುವಾಗಿ ನಿಜವಾದ ಕೆಲಸಗಳನ್ನು ಬಿಟ್ಟು ರೋಗದ ಕಡೆಗೆ ಕಾಲಿಡೋದಕ್ಕೆ ಶುರುವಾಯಿತು. ಇದು ಕಳೆದ 45 ವರ್ಷ 50 ವರ್ಷದಿಂದ ನಮ್ಮ ದೇಶದಲ್ಲಿ ಆಗಕ್ಕೆ ಶುರುವಾಗಿದೆ. ನಮ್ಮ ದೇಶ ಒಂದೇ ಅಲ್ಲ, ಬೇರೆ ದೇಶಗಳು ನಮಗಿಂತ ಒಂದು 20 ವರ್ಷ ಮುಂದಕ್ಕೆ ಹೋಗಿ ಅಲ್ಲಿ ಮಕ್ಕಳೇ ಹುಟ್ಟುತ್ತಾ ಇಲ್ಲ, ವೀರ್ಯ ಕಣಗಳಿಲ್ಲ. ದೇರ್ ಆರ್ ನೋ ಮೋರ್ ಇಟಾಲಿಯನ್ಸ್ ಬಾರ್ನ್ ಇನ್ ದ ಲಾಸ್ಟ್ 5 years. ಜಪಾನಲ್ಲಿ ರೋಬೋಟ್ಸನ್ನು ರೆಡಿ ಮಾಡ್ಕೋತಾ ಇದ್ದಾರೆ. ಜರ್ಮನಿಯಲ್ಲಿ ಆ್ಯಾವ್ರೇಜ್ ಏಜ್ 55 ಆಗಿದೆ, ಅಂದರೆ ಮಕ್ಕಳು ಹುಟ್ಟುತ್ತಾ ಇಲ್ಲ. ಬನ್ನಿ ನಮ್ಮ ದೇಶಕ್ಕೆ ಬನ್ನಿ ಅಂತ ಸ್ವೀಡನ್ನು ಅವರೆಲ್ಲ ಕರೀತಾ ಇದ್ದಾರೆ, ನಮ್ಮ ದೇಶ ಪ್ರಜೆಗಳಾಗಿ ಬನ್ನಿ ಅಂತ. ಯಾಕಂದರೆ ಅಲ್ಲಿ ಉತ್ಪಾದನೆ ಮಾಡುವ ಶಕ್ತಿ ಸಾಮರ್ಥ್ಯಗಳನ್ನು ಕಳೆದುಕೊಂಡಿದ್ದಾರೆ. ಫರ್ಟಿಲಿಟಿ ರೇಟ್ ಅಂತಾರೆ, ಇಟ್ ಹಸ್ ಕಮ್ ಟು 0.5 0.7 2.8 ಇರಬೇಕು ಸರಿಯಾಗಿ ಆರೋಗ್ಯಕರವಾಗಿ ದೇಶ. ಈಗ ನಮ್ಮ ದೇಶದಲ್ಲೂ ಕಳೆದ 20 ವರ್ಷದಿಂದ ಫರ್ಟಿಲಿಟಿ ರೇಟು ಕುಸಿಯೋದಕ್ಕೆ ಶುರುವಾಗಿದೆ. ವಿ ಆರ್ ರೀಚಿಂಗ್ 1.9 to 2. ಅಂದರೆ ಇನ್ನೊಂದು 10-15 ವರ್ಷದಲ್ಲಿ ನಾವು ಎಲ್ಲರ ಜೊತೆಗೂ ರೋಗದ ಒಂದು ಪಯಣ ಶುರುವಾಗಿದೆ ಅಂತ. ಅಂದರೆ ಡಯಾಬಿಟೀಸು, ಕ್ಯಾನ್ಸರು ಇವೆಲ್ಲ ನನ್ನ ಲೆಕ್ಕದಲ್ಲಿ ರೋಗಗಳೆಲ್ಲ ನಾವು ರಿವರ್ಸ್ ಮಾಡ್ಕೋಬೋದು. ಬಟ್ ಇದನ್ನು ವೀರ್ಯಕಣಗಳು ಇಲ್ಲದೇ ಇರೋಂಥ ರೋಗವನ್ನು ಬದಲಾವಣೆ ಮಾಡಬೇಕಂದ್ರೆ ದಶಕಗಳು ಬರ್ತದೆ, ಬೇಕಾಗುತ್ತೆ. ದಿಸ್ ಈಸ್ ವೇರ್ ದ ಪ್ರಾಬ್ಲಮ್ ಇಸ್. ಅಂದರೆ ಮತ್ತೊಂದು ಅಂದರೆ ಜನ ಸ್ವೀಕರಿಸುವಂಥ ಮನಸ್ಥಿತಿಗೆ ಬರಬೇಕು. ಜನರನ್ನು ಬೈಬೇಡಿಮ್ಮ, ಅಂದರೆ ಇಟ್ ಈಸ್ ಮಾಹಿತಿಯ ಕೊರತೆ. ದಿಸ್ ಈಸ್ ಅವೇರ್ನೆಸ್. ಈಗ ತಜ್ಞರು ನಿಮಗೆ ರೋಗ ಹಾಲು ಕುಡಿಯೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿದ್ರೆ ಹಾಲು ಕುಡಿಯೋದನ್ನು ನಿಲ್ಲಿಸ್ತಾರೆ. ಇಲ್ಲ ಹಾಲು ಒಳ್ಳೆಯದು, ಕ್ಯಾಲ್ಸಿಯಂ ಇದೆ, ಇದು ಬೇಕೇ ಬೇಕು ನಿಮಗೆ ಅಂತ ಹೇಳಿದ್ರೆ ನೀವು ಹಾಲನ್ನು 1 ಲೀಟರ್ ಅಲ್ಲ, ನನಗೆ ದುಡ್ಡು ಜಾಸ್ತಿ ಇದ್ದರೆ 10 ಲೀಟರ್ ಕುಡಿಯೋಕ್ಕೆ ಶುರು ಮಾಡ್ತೀನಿ. ಅದೇ ಈಗ ಪನ್ನೀರ್ ತಿನ್ನೋಕ್ಕೆ ಶುರು ಮಾಡಿದ್ದಾರೆ ಎಲ್ಲರೂ.
ಅರ್ಥ ಆಗ್ತಾ ಇದೆ ನಾನು ಹೇಳೋದು. ಹಾಲಿಂದ ಕ್ಯಾಲ್ಶಿಯಂ ನಿಮ್ಮ ಮೈಗೆ ಬರೋದಿಲ್ಲ. ಆದರೆ ಪ್ರಜ್ಞಾಪೂರ್ವಕವಾಗಿ ಎಲ್ಲ ತಜ್ಞರು ಹಾಲಿಂದ ಕ್ಯಾಲ್ಶಿಯಂ ಬರುತ್ತೆ, ತಗೊಳ್ರಿ ಅಂತ ಹೇಳಿ ಹಾಲು ಉತ್ಪಾದನೆಯಲ್ಲಿ ನಮ್ಮ ದೇಶ ನಂಬರ್ 1. 1 ಲೀಟರ್ ಹಾಲು ರೆಡಿ ಮಾಡೋದಕ್ಕೆ 20,000 ಲೀಟರ್ ನೀರು ಖರ್ಚು ಮಾಡಬೇಕು ನಾವು. ನೋಡ್ರಿ, ಪ್ರಕೃತಿ ವನರುಗಳನ್ನು ನಿಮ್ಮ 1 ಲೀಟರ್ ಹಾಲುಗೋಸ್ಕರ ಇಷ್ಟು ಪೋಲ್ ಮಾಡ್ತಾ ಇದ್ವಿ. ಅದು ಬೇಕಾಗೇ ಇಲ್ಲ ನಿಮಗೆ. ಆ ಹಾಲು ಕುಡಿದ ಮೇಲೇ ನಮ್ಮ ಹೆಣ್ಮಕ್ಳು 8 ವರ್ಷಕ್ಕೆ 6 ವರ್ಷಕ್ಕೆ ಮುಟ್ಟಾಗ್ತಾ ಇದ್ದಾರೆ. ಸರ್, ಈಗ ಕೆಲವೊಂದು ನಾನು ಗಮನಿಸಿದ್ದೀನಿ, ಪೀಡಿಯಾಟ್ರಿಷಿಯನ್ಸ್ ಆಗಿರ್ಬೋದು, ಚಿಕ್ಕ ಮಕ್ಕಳಿಗೆ ಬೇಡ ಹಾಲು ಕೊಡೋದೇ ಬೇಡ, ಹಾಲಿನ ಅವಶ್ಯಕತೆ ಇಲ್ಲ ಅನ್ನೋಂಥ ಹೇಳುವಂಥ ಒಂದಷ್ಟು. ಹೌದು, ಹಸು ಹಾಲು ಬೇಡ, ಜಾನುವಾರುಗಳ ಹಾಲು ಬೇಡ, ಬಟ್ ನಿಜವಾದ ಹಾಲು, ರಾಗಿ ಹಾಲು, ಸಜ್ಜೆ ಹಾಲು, ಜೋಳದ ಹಾಲು, ಕುಸುಬೆ ಹಾಲು, ಎಳ್ಳಿನ ಹಾಲು, ಇವು ನಮ್ಮಂಥವ್ರು, ನನಗೀಗ 67 ವಯಸ್ಸು, 66 ಆಗೋಗಿದೆ. ನಾವು ಹಸು ಹಾಲು ಕುಡಿಲಿಲ್ಲ. ನಮ್ಮ ತಾಯಿ ಹಾಲು ಬಿಟ್ಟಿದ ತಕ್ಷಣ ಕುಡಿದಿದ್ದು ರಾಗಿ ಹಾಲು, ಸಜ್ಜೆ ಹಾಲು. ಆ್ಯಕ್ಚುಲಿ ಹಾಲ್ನವನೆ ಅಂತ ಒಂದು ತಳಿ ಇತ್ತು. ಆ ತೆನೆ ಬರ್ತಾ ಇದ್ದಂಗೆ ಹಿಂಗೆ ತೆಗೆದು ಹಿಂಗೆ ಹಿಂಡಿದ್ರೆ ಹಾಲು ಬರೋದು. ಆ ಹಾಲು ಕುಡಿದು ನಾವು ಬೆಳೆದಿದ್ದೀವಿ. ಆ ಹಾಲಲ್ಲಿ ಕ್ಯಾಲ್ಶಿಯಮ್ಮು ನೀವು ಕುಡಿದ ಒಂದೇ ದಿವಸಕ್ಕೆ ನಿಮ್ಮ ರಕ್ತ ಮತ್ತು ಈ ಮೂಳೆ ಮಜ್ಜೆಗೆ ಸೇರುತ್ತೆ. ಈ ಜಾನುವಾರು ಹಾಲು ಸೋಕಾಲ್ಡ್ HF ಜೆರ್ಸಿ ಮಾಡಿ ಇಂಜೆಕ್ಷನ್ ಮಾಡಿ IVF ಹಾಕಿ ಪ್ರತಿಯೊಂದು ಹಸುವಿಂದ 25 ಲೀಟರ್ ತೆಗೆದು ಅದು ಒಳ್ಳೆಯದು ಅಂತ ಬಿಂಬಿಸ್ತಾ ಇದ್ದೀವಲ್ಲ, ದ ಮೋಸ್ಟ್ ಅನ್ಸೈಂಟಿಫಿಕ್ ಥಿಂಗ್ ಅದು. ಆ ಹಾಲು ಕುಡಿದ ಮೇಲೇ ಹೆಣ್ಮಕ್ಳು ಮೂತಿ ಮೇಲೆ ಮೀಸೆ ಬರೋಕ್ಕೆ ಶುರುವಾಯಿತು. ಬ್ಯೂಟಿ ಪಾರ್ಲರ್ ಶುರು ಆಗಿದ್ದಕ್ಕೆ ಮೂಲ ಕಾರಣ ನೀವು ಈ ಕೃತಕ ಹಾಲು ಕುಡಿಯೋದರಿಂದ. ಆ ಹಾಲನ್ನು ಬಿಟ್ಬಿಡ್ರಿ, ನೀವು ಬ್ಯೂಟಿ ಪಾರ್ಲರ್ಗೆ ಹೋಗೋ ಅಗತ್ಯ ಬರೋದಿಲ್ಲ 3 ವರ್ಷದಲ್ಲಿ, ಗ್ಯಾರಂಟಿ. ಯಾಕೆ? ಆ ಕುಡಿತಾ ಇರೋ ಹಾಲಿನಲ್ಲಿ ನಾವು ಸ್ಟೆರಾಯ್ಡ್ ಹಾರ್ಮೋನ್ಸನ್ನು, ಬ್ಯಾಲೆನ್ಸನ್ನು, ಸಮತೋಲನವನ್ನು, ಸೂಕ್ಷ್ಮ ಪ್ರಮಾಣದಲ್ಲಿ ಇದ್ದದ್ದನ್ನು ಕೆಡಿಸ್ತಾ ಇದ್ದೀವಿ. ಸೊ ಈ ರೀತಿ ಆಹಾರವನ್ನು ನಾವು ನಿರ್ವಚನೆ ಮಾಡಿಲ್ಲ ಇಲ್ಲಿ ತನಕ. ಈ ಕಾರ್ಪೊರೇಟ್ಸ್ ಇದೇ ನಿಮ್ಮ ಊಟ ಅಂದರೆ ನೀವು ನಂಬ್ಕೊಂಡಿದ್ದೀರಾ. ಅದೇ ನಿಮ್ಮ ಪಿಜ್ಜಾ ಕೊಟ್ಟರೆ, ಈಗ ಪಿಜ್ಜಾ ತಿಂದ ಮೇಲೆ ಅದೇ ರುಚಿ ಅಂತಿದ್ದೀರಾ. ಪಿಜ್ಜಾಗೆ ಮುಂದೆ ಪಲಾವ್ ಅಂತೀರಾ, ಪಲಾವ್ ಮುಂದೆ ಮೊಟ್ಟೆ ಅಂತೀರಾ. ಇವೆಲ್ಲನೂ ಕೃತಕ ಪದಾರ್ಥಗಳು. ಮೊಟ್ಟೆ ಮಾಂಸ ನಾವು ರೆಡಿ ಮಾಡಬೇಕು. ಹೆಣ್ಮಕ್ಳು ಮೊಟ್ಟೆಯನ್ನು ರೆಡಿ ಮಾಡ್ತಾರೆ, ವೀರ್ಯಕಣಗಳನ್ನು ಗಂಡಸರು ರೆಡಿ ಮಾಡ್ತಾರೆ, ಮಗು ಹುಟ್ಟೋದು ಆ ಅಂಡ. ಅದೇ ರೀತಿ ಪ್ರತಿ ಜಾನುವಾರು ಮಾಡುತ್ತೆ. ಅದನ್ನು ಹೋಗಿ ನಾನು ತಿಂತೀನಿ ಅಂದರೆ ಎಂಥ ಮುಟ್ಟಾಳ್ತನ ನೋಡ್ರಿ. ಇಲ್ಲೇ ಮೋಸ ಆಗಿರೋದು. ಈ ವಿಜ್ಞಾನವನ್ನು ಸರಿಯಾದ ದಾರಿಯಲ್ಲಿ, ಸರಿಯಾದ ಕ್ರಮದಲ್ಲಿ ಈ ಕಂಪನಿಗಳು ದಾರಿ ತಪ್ಪಿಸ್ತಾ ಇವೆ. ಹೇಳ್ತಾ ಇಲ್ಲ. ಅಂದರೆ ನಾನು ಹೇಳಿದ್ದಕ್ಕೆ ಪುರಾವೆಗಳೇನು? ಹೆಂಗೆ ಹೇಳ್ತೀರಾ ನೀವು ಹೇಳೋದು ಸರಿ ಅಂತ? ಈ ಪ್ರಶ್ನೆ ಹಾಕಿದಾಗ ರಿವರ್ಸ್. ಈಗ ರೋಗ ಬಂದಿದೆ, ಹೆಣ್ಮಕ್ಳಿಗೆ ಮುಟ್ಟು ಸರಿಯಾಗಿ ಆಗ್ತಾ ಇಲ್ಲ, 2 ತಿಂಗಳಿಗೆ ಬರುತ್ತೆ, ಮತ್ತೆ 3 ತಿಂಗಳು ಬರೋದಿಲ್ಲ. ಇದನ್ನೆಲ್ಲ ನಾವು ನಮ್ಮ ಹಳೆ ಸಾಂಪ್ರದಾಯಿಕ ಊಟವನ್ನು ಕೊಟ್ಟು ಹಾಲು, ಮೊಟ್ಟೆ, ಮಾಂಸವನ್ನು ತೆಗೆದು 6 ತಿಂಗಳಲ್ಲಿ ಲಕ್ಷಾಂತರ ಜನನ ಸರಿ ಮಾಡಿದ್ವಿ. ಮಕ್ಕಳು ಹುಟ್ಟೋದಿಲ್ಲ ನಿಮಗೆ ಅಂತ ಡಿಕ್ಲೇರ್ ಮಾಡಿದ್ದವ್ರಿಗೆ ನಮ್ಮ ಊಟ ಅಂದರೆ ನಮ್ಮ ಸಿರಿಧಾನ್ಯದ ಊಟ ತಿನ್ನಿಸಿದ್ರೆ ಈ ಇಂಬ್ಯಾಲೆನ್ಸಸ್ ಎಲ್ಲ ಸರಿ ಹೋಗೋಕ್ಕೆ ಶುರುವಾಗ್ತದೆ. ಯಾಕಂದರೆ ಈ ಧಾನ್ಯಗಳಲ್ಲಿ ಈ ರೀತಿ ಭಯಾನಕವಾದ ಅಸಮತೋಲನಗಳನ್ನು ಸರಿ ಮಾಡುವ ಅದ್ಭುತ ಗುಣಗಳನ್ನು ದೇವರು ಇಟ್ಟಿದ್ದಾರೆ. ಸರ್, ಇಲ್ಲಿ ದೊಡ್ಡ ಚಾಲೆಂಜ್ ಇರುವಂಥದ್ದು ಅಂದರೆ ಬದಲಾವಣೆ ಜಗದ ನಿಯಮ. ಎಲ್ಲರೂ ಬದಲಾವಣೆ ಬಯಸ್ತಾರೆ ಕಾಲಕ್ಕೆ. ಬಟ್ ಈಗ ನಮ್ಮ ದೈನಂದಿನ ಆಹಾರ ಪದ್ಧತಿಯನ್ನೇ ಬದಲಾಯಿಸಬೇಕು ಅನ್ನೋಂಥದ್ದು. ಯಾಕಂದರೆ ಹಾಲು, ಮೊಟ್ಟೆ ಪ್ರತಿಯೊಬ್ಬರಿಗೂ ಫಸ್ಟ್ ಟೈಮ್ ಕೇಳಿದಾಗ, ಈಗ ಮಾಹಿತಿಯ ಕೊರತೆ ಅಂತ ಹೇಳಿದ್ರಿ, ಮೊದಲ ಸಲ ಕೇಳಿದಾಗ ನಿಜಕ್ಕೂ ಗಾಬರಿಕೊಳ್ತಾರೆ. ಇದನ್ನು ಹೇಗೆ ನಾವಪ್ಪ ಪ್ರತಿಯೊಂದನ್ನು ಚೇಂಜ್ ಮಾಡ್ಬೇಕು ಹೇಗೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಎದ್ದೇಳುತ್ತೆ. ಈ ನಿಟ್ಟಿನಲ್ಲಿ ತಾವು ಸಾಕಷ್ಟು ಅಂದರೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಸಾಕಷ್ಟು ಸ್ಥಳಗಳಿಗೆ ಭೇಟಿ ಕೊಡ್ತಾ ಇರ್ತೀರಿ. ಹೇಗಿರುತ್ತೆ ಸರ್ ಅದರ ರಿಯಾಕ್ಷನ್? ಏನಿಲ್ಲಮ್ಮ. ಈಗ ಆರೋಗ್ಯ ಕೆಡಿಸ್ಕೊಂಡಿದ್ದೀವಿ ಅನ್ನೋದು ಎಲ್ಲರ ತಲೆಯಲ್ಲಿದೆ, ಗೊತ್ತಿದೆ. ಆಮೇಲೆ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಈ ಕಾರಣದಿಂದ ನಿಮಗೆ ರೋಗ ಬಂದಿದೆ ಅಂತ ಹೇಳಿದಾಗ, ಇದನ್ನು ಬದಲಾವಣೆ ಮಾಡಬೇಕು ಅನ್ನುವ ಒಂದು ಪ್ರಜ್ಞೆ ಬರುತ್ತೆ.
ಒಂದು ಹಂತದಲ್ಲಿ ಹೆಂಗಪ್ಪ ಬದಲಾವಣೆ ಮಾಡಬಹುದು, ಯಾಕೆ ಬದಲಾವಣೆ ಮಾಡಬೇಕು, ಅವನೇನು ಸರಿಗಿದ್ದಾನೆ, ನಾನು ಸರಿಗಿಲ್ವಾ, ಎಲ್ಲರೂ ನೋಡ್ತಾ ಇದ್ರೆ ಎಲ್ಲರೂ ಆರಾಮಾಗಿದ್ದಾರೆ ಅನಿಸುತ್ತೆ ಅಂತ. ಬಟ್ ಒಬ್ಬೊಬ್ಬರನ್ನ ಹೋಗಿ ನೀವು ಕೇಳಿದಾಗ ನಾನು ಈ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ, ಈ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ, ಸ್ಕ್ಯಾನ್ಗಳು ಎಲ್ಲ ಪ್ರತಿಯೊಬ್ಬರದ್ದು ಅದೇ ಕಥೆ ಆಗಿದೆ. ಅಂದರೆ ಒಂದು ಸಣ್ಣ ತಮಾಷೆಯಾಗಿ ನಿಮ್ಗೆ ಒಂದು ಕತೆ ಹೇಳ್ತೀನಿ. ಹಿಂದೆ ಒಬ್ಬ ಆಕೆ ತನ್ನ ಮಗಳು ಸತ್ತೋದ್ರೆ ಬುದ್ಧನ ಹತ್ರ ಹೋದ್ರಂತೆ, ನಾವು ಬದುಕಿಸಪ್ಪ ಅಂತ. ಆವಾಗ ಬುದ್ಧ ಹೇಳಿದಂದ್ರೆ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಬ ಅಂತ. ಅದೇ ಬುದ್ಧ ಈಗ ಇದ್ದಿದ್ರೆ ಡಯಾಬಿಟಿಸ್ ಇಲ್ಲದೆ ಮನೆಯಿಂದ ಸಾಸಿವೆ ತಗೊಂಬ ಅಂತ. ಅಷ್ಟರ ಮಟ್ಟಿಗೆ ಸಾವು ಎಷ್ಟು ಮನೆಯಲ್ಲಿ ಸಹಜವಾಗಿದೆಯೋ ರೋಗ ಅಷ್ಟು ಸಹಜವಾಗಿದೆ. ಸೊ ಈ ಪರಿಸ್ಥಿತಿಯನ್ನು ನಾವೆಲ್ಲರೂ ಅನುಭವಿಸ್ತಾ ಇರೋದರಿಂದ ನಾನು ಫಸ್ಟು ಶುರು ಮಾಡಿದಾಗ 1997 ಈ ಪ್ರಜ್ಞಾಪೂರ್ವಕವಾಗಿ ಜನರಿಗೆ ಹೇಳಬೇಕು ಅಂತ ಹೊರಟಿದಾಗ ನೀವು ಹೇಳಿದ್ದು ಕಷ್ಟಗಳು ತುಂಬ ಇತ್ತು. ಇವಾಗ ಇದು ತಿನ್ಬೇಡ, ಅದು ತಿನ್ಬೇಡ, ಇದು ತಿನ್ಬೇಡ, ಮಣ್ಣನ್ನು ತಿನ್ಬೇಕೇನೋ ಅಂತ ಕೇಳಿದ್ದವರು ಇದ್ದಾರೆ. ಯಾಕೆಂದರೆ ಅವರಿಗೆ ಪ್ರಜ್ಞೆ ಇರಲಿಲ್ಲ, ನಮ್ಮ ನಿಜವಾದ ಆಹಾರ ಏನು ಅಂತ ಒಂದು ತಿಳುವಳಿಕೆ ಇರಲಿಲ್ಲ. ನಾನು ಮೆತ್ತಿಗೆ ಎಲ್ಲ ಕಡೆ ಹೋಗಿ ನಮ್ಮ ಆಹಾರ ಇದಲ್ಲ, ಅಕ್ಕಿ ಸಿಗೋದಕ್ಕೆ ಸಾಧ್ಯ ಇರಲಿಲ್ಲ. ಕೋಟ್ಯಾಂತರ ಜನ, ಮೆನಿ ಜನರೇಷನ್ಸ್, ಥೌಸಂಡ್ಸ್ ಆಫ್ ಜನರೇಷನ್ಸ್ ಊಟ ಮಾಡಿದ್ದು ಇದಲ್ಲ. ಇನ್ನು ಮಕ್ಕಳು ಹುಟ್ಟಿರಲಿಲ್ವಾ? ಈ ಲಾಸ್ಟ್ 100 ಇಯರ್ಸಲ್ಲಿ ಹುಟ್ಟಿದ್ದು ಜನಕ್ಕಿಂತ ಎಷ್ಟು 10 ಬಿಲಿಯನ್ ಅಂತ ಇಟ್ಕೊಳ್ಳೋಣ ಮ್ಯಾಕ್ಸಿಮಮ್. ಅದಕ್ಕೆ ಮುಂಚೆ ನೀವು 100 ಇಯರ್ಸ್ ಹಿಂದಕ್ಕೆ ಹೋದರೆ 100 ಬಿಲಿಯನ್ಸ್ಗಿಂತ ಜಾಸ್ತಿ ಜನ ಹುಟ್ಟಿದ್ದಾರೆ, ಬದುಕಿದ್ದಾರೆ. ಅಂದರೆ ಏನು, ಅವರೇನು ಸರಿಯಾಗಿ ತಿಂದಿಲ್ಲ ಅಂತಾನ? ಸೊ ನೀವು ಹುಟ್ಟೋದಕ್ಕೆ ಇಂಜೆಕ್ಷನ್ ಹಾಕೋ ಅಗತ್ಯ ಇಲ್ಲ, ನ್ಯಾಚುರಲ್ ಆಗೇ ಎಲ್ಲ ನಡೀಬೇಕು ಅಂತಾನೆ ದೇವರು ಮಾಡಿದ್ದು. ಈಗ ನಾವು ಏನೋ ದೊಡ್ಡದಾಗಿ ನಮ್ಮ ಬುದ್ಧಿ ಇದೆ, ನಾನು ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ. ಸೊ ಅವರು ತಿಂತಾ ಇದ್ದಿದ್ದ ಪದಾರ್ಥಗಳಲ್ಲೇ ಎಲ್ಲನೂ ಸೌಖ್ಯವಾಗಿ ನಾವು ಮಕ್ಕಳನ್ನು ಹುಟ್ಟಿಸೋದಕ್ಕೆ ಆಗ್ತಾ ಇತ್ತು ಅನ್ನೋದು ನಿರ್ವಿವಾದ ಅಂಶ. ಸೊ ನಾವು ಅವ್ರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪರೀಕ್ಷೆ, ಪರಿಶೋಧನೆ, ವಿಚಾರವನ್ನು ತಿಳ್ಕೊಳ್ಳದೆ ಈಗ ನಾನು ಇದು ಮಾಡಿದ್ದೀನಿ, ಇದು ತಿನ್ನೋದ್ರಿಂದ ರೋಗ ಬರ್ತಾ ಇದೆ ಅನ್ನೋದನ್ನು ಮಾತಾಡದೆ ನಾನು ಇದು ಕಂಡುಹಿಡಿದಿದ್ದೀನಿ, ಅದು ಕಂಡುಹಿಡಿದಿದ್ದೀನಿ, ಡಬ್ಬಗಳಲ್ಲಿ, ಪ್ಯಾಕೆಟ್ಗಳಲ್ಲಿ ಟ್ಯಾಬ್ಲೆಟ್ಗಳನ್ನು, ಇಂಜೆಕ್ಷನ್ಗಳನ್ನು ಮಾರಾಟ ಮಾಡುವ ಒಂದು ಭರಾಟೆ ಶುರುವಾಗಿದೆ. ದಿಸ್ ಈಸ್ ವೇರ್ ದ ಮೋಸ್ಟ್ ಅನ್ಸೈಂಟಿಫಿಕ್ ಥಿಂಗ್ ಹ್ಯಾಸ್ ಹ್ಯಾಪನ್. ಸರ್, ಈಗ ವಾದ ಮಾಡೋದಕ್ಕೆ, ಅಡ್ಡ ಹಚ್ಚೋದಕ್ಕೆ ಒಂದಷ್ಟು ಜನ ಇರ್ತಾರೆ, ಎಲ್ಲದಕ್ಕೂ ಕೊಂಕು ತೆಗೆಯುವಂಥವ್ರು. ಅದರಲ್ಲಿ ಈಗ ಹೇಳಬೇಕು ಅಂದರೆ ಈಗ ಸರ್ ಜನಸಂಖ್ಯೆ ನಿಯಂತ್ರಣ ಆಗ್ತಾ ಇದೆಯಲ್ಲ, ಬಿಟ್ಟು ಬಿಡಿ ಅನ್ನೋ ಥರ. ಆದರೆ ಇಲ್ಲಿ ಮುಖ್ಯವಾಗಿ ನಾನು ಒಂದು ಕಡೆ ನೋಡಿದೆ, ಅಂದರೆ ಸಿರಿಧಾನ್ಯಗಳನ್ನು ಬೆಳಿಬೇಕಾದ್ರೆ ಅಥವಾ ನಮ್ಮ ಈ ರೆಗ್ಯುಲರ್ ನಾವು ತಿಂತಾ ಇರುವಂಥ ಅಕ್ಕಿ ಗೋಧಿನ ಬೆಳಿಬೇಕಾದ್ರೆ ನಮ್ಮ ದೇಶದ ಮೇಲೆ, ನಮ್ಮ ಪರಿಸರದ ಮೇಲೆ, ಪ್ರಕೃತಿಯ ಮೇಲೆ ಎಷ್ಟರ ಮಟ್ಟಿಗೆ ಯಾವ ರೀತಿಯ ಪರಿಣಾಮ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ಸ್ಪಷ್ಟನೆ ಕೊಡಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.